ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ದೊಡ್ಡ ಮಾಫಿಯಾ ಇದೆ. ನಾಸಿಕ್ನಲ್ಲಿ ಭೇಟಿಯಾಗಿದ್ರಂತೆ ಈ ಗ್ಯಾಂಗ್ ಎಲ್ಲ. 400 ಜನರಿದ್ದ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಶೇರ್ ಆಗಿದೆ. ವಾಟ್ಸಪ್ ಮೂಲಕ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ರವಾನೆ ಮಾಡಿರೋದನ್ನ ಆಗಲೇ ಹೇಳಿದ್ನಲ್ಲ. ವಾಟ್ಸಪ್ 10 ಕಾಪಿಗಳನ್ನು ರವಾನೆ ಮಾಡಿದ್ರು ಗ್ಯಾಂಗ್ ಅಂತ ಹೇಳ್ತಾ ಇದ್ದಾರೆ. ತನಿಖೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು ಈಗ ಬಹಿರಂಗವಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ದೊಡ್ಡ ಮಾಫಿಯಾ ಇದೆ. ನನಗೆ ಗೊತ್ತಿಲ್ಲ ಬೇರೆ ದೇಶದಲ್ಲಿ ಕೂತ್ಕೊಂಡು ಆಪರೇಟ್ ಮಾಡಿರ್ಬೋದು ಇದನ್ನು, ಯಾಕೆಂದರೆ ಇದು ಮೆಡಿಕಲ್ ಎಕ್ಸಾಮಿನೇಷನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಈ ದೊಡ್ಡ ಮಾಫಿಯಾ ಹೆಂಗೆ ಆಪರೇಟ್ ಆಗ್ತಾ ಇತ್ತು, ಇಲ್ಲಿ ತನಕ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗಿದೆ ಅಂತ? ನೋಡಿ, ಕಳೆದ ಭಾನುವಾರ ಅಂದರೆ ಮೇ 3ನೇ ತಾರೀಕು ಈ ಪರೀಕ್ಷೆ ಆಗುತ್ತೆ. ಈ ಪರೀಕ್ಷೆ ಆದ ಬಳಿಕ ಬಹುತೇಕ ಎಲ್ಲ ವಿದ್ಯಾರ್ಥಿಗಳ ವಾಟ್ಸಾಪ್ಗೆ ಕೈ ಬರಹದ ರೂಪದಲ್ಲಿರುವಂತಹ ಮತ್ತೊಂದು ಪ್ರಶ್ನೆ ಪತ್ರಿಕೆ ಲಭ್ಯ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ನೋಡಿದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಆಘಾತ ಆಗುವಂಥದ್ದು. ಸರಿಸುಮಾರು 120ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಮೇನ್ ಕ್ವಶನ್ ಪೇಪರ್ನಲ್ಲಿ ಏನಿತ್ತು ಯಥಾವತ್ತಾಗಿ ಇಲ್ಲಿ ಕೈ ಬರಹದಿಂದ ಬರೆಯಲಾಗಿತ್ತು. ಸೊ ಹೀಗಾಗಿ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನು ಶುರು ಮಾಡ್ತಾರೆ. ಕ್ವಶನ್ ಪೇಪರ್ ಲೀಕ್ ಆಗಿರುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಇದಾದ ಬಳಿಕ ರಾಜಸ್ಥಾನ ಸರ್ಕಾರ ವಿಶೇಷ ತಂಡ ಈ ಒಂದು ತನಿಖೆಗೆ ಇಳಿಸುವಂಥ ಕೆಲಸವನ್ನು ಮಾಡುತ್ತೆ. ಹೀಗೆ ತನಿಖೆಯನ್ನು ಮಾಡಲಿಕ್ಕೆ ಹೊರಟಂಥ ಅಧಿಕಾರಿಗಳು ಆರಂಭದಲ್ಲಿ ಒಂದಷ್ಟು ಜನರನ್ನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿರುವಂಥದ್ರ ಪ್ರಾಥಮಿಕ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಅದಾದ ಬಳಿಕ ಆಳವಾಗಿ ಈ ಒಂದು ಮಾಹಿತಿಯನ್ನ ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಮುಖವಾಗಿ ಕ್ವಶನ್ ಪೇಪರ್ ಲೀಕ್ನ ಹಿಂದಿರುವಂಥ 4-5 ಜನರನ್ನ ಡೆಹ್ರಾಡೂನ್ನಲ್ಲಿ ಅರೆಸ್ಟ್ ಮಾಡುವಂಥ ಕೆಲಸವನ್ನ ಕೂಡ ರಾಜಸ್ಥಾನದ ಪೊಲೀಸರು ಮಾಡ್ತಾರೆ. ಸೊ ಅಲ್ಲಿಗೆ ಬಹಳ ದೊಡ್ಡ ಸ್ಫೋಟಕ ತಿರುವನ್ನ ಈ ಒಂದು ಪ್ರಕರಣ ಪಡ್ಕೊಳ್ಳುತ್ತೆ. ಅಲ್ಲಿಗೆ ಈ ಕ್ವಶನ್ ಪೇಪರ್ ಲೀಕ್ ಆಗಿರುವಂತದ್ದು ಕೂಡ ಅಧಿಕೃತ ಆಗುತ್ತೆ. ಈ ಅಧಿಕೃತ ಆದ ಬಳಿಕ ಈ ಒಂದು ಪ್ರಕರಣದ ಮತ್ತಷ್ಟು ತನಿಖೆಯನ್ನು ಆದ ಬಳಿಕ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಇದು ಈ ಒಂದು ಗಂಭೀರತೆಯನ್ನು ಅರ್ಥಕೊಂಡು ಮತ್ತೆ ತನಿಖಾ ಸಂಸ್ಥೆಗಳು ಕೊಟ್ಟಂತ ಪ್ರಾಥಮಿಕ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದನ್ನ ಖಾತ್ರಿ ಪಡಿಸಿಕೊಂಡ ಬಳಿಕ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಂದ್ರೆ ಈ ಪರೀಕ್ಷೆಯನ್ನು ಈಗ ಸದ್ಯಕ್ಕೆ ರದ್ದು ಮಾಡುವಂತ ಕೆಲಸವನ್ನ ಮಾಡಿದೆ. ಹೊಸ ಪರೀಕ್ಷೆ ಯಾವಾಗ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ದಿನಾಂಕವನ್ನ ಘೋಷಿಸುವಂತ ಭರವಸೆಯನ್ನು ಕೂಡ ಕೊಟ್ಟಿದೆ. ಈ ನಡುವೆ ಈ ಗಂಭೀರತೆಯನ್ನು ಅರ್ಥಕೊಂಡು ಸಿಬಿಐಗೆ ಈಗ ತನಿಖೆಗೆ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಈಗ ಸಿಬಿಐ ಈ ಒಂದು ಪ್ರಕರಣವನ್ನ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ. ಸಿಬಿಐ ಯಾವ ರೀತಿಯಾದಂಥ ತನಿಖೆಯನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಪ್ರಾಥಮಿಕವಾಗಿ ಈಗ 450ಕ್ಕಿಂತ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಒಬ್ಬರಿಂದ ಒಬ್ಬರಿಗೆ ಚೈನ್ ಲಿಂಕ್ ಸಿಸ್ಟಮ್ ನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ವರ್ಗಾವಣೆ ಆಗಿರುವಂತದ್ದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಈ ಮೂಲ ಲೀಕ್ ಮಾಡಿದಂಥವ್ರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದ್ದಾವೆ. ಒಬ್ಬರ ವಿಚಾರಣೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಅವರು 4 ಜನರ ಹೆಸರನ್ನ ಹೇಳ್ತಾರೆ. ಅವರ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಇನ್ನಷ್ಟು ಜನರ ಹೆಸರುಗಳು ಹೀಗೆ ಹೊರಗಡೆ ಬರ್ತಾ ಇದ್ದಾವೆ. ಇದ್ರ ಹಿಂದೆ ದೊಡ್ಡ ಮಾಫಿಯಾ ಇರಬಹುದಾದಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಬಹಳ ಗಂಭೀರವಾಗಿ ಆಳವಾದಂತಹ ತನಿಖೆಯನ್ನು ಕೂಡ ಈಗ ಸದ್ಯಕ್ಕೆ ಸಿಬಿಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅರವಿಂದ್.